ಬಿಡೈತ್ಲು ನನ್ ಕಾಲಲ್ಲಿ ಹತ್ತ ಇದ್ದೇನೆ ಅಲ್ಲಿ ಅದನ್ನೇ ಕಣೋ. ಅಯ್ಯೋ ಕುಡಿತಾ ಬಿದ್ದದಲ್ಲ ಸುಮ್ಮನೆ ಇಸ್ಕೊಳ್ಳಲ್ಲ. ಇನ್ನೇನೋ ಲೈಫಲ್ಲಿ ಇನ್ನೇನೋ ಮಾಡ್ತೀಯ ನಿಂತೀರಾ ಅಲ್ಲೇ ನಿಂತೀರಾ ಎಕ್ಸ್ಪರ್ಟ್ ಮಾಡಿಲ್ಲ. ಯಾವ ತರ ಉಂಟು ನೋಡಿ, ಒಳ್ಳೆ ಮಸಾಜ್ ಆಗ್ತದೆ ಹಂಗೆ ಹೊಂಟಲ್ಲ. ಟಿಫನ್ ಇಲ್ಲ ಕಣ, ಟಿಫನ್ ಇಲ್ಲ 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 ಅದು ಹೇಳಕ್ಕಾಗಲ್ಲ, ಅನ್ಭೋಗಿಸ್ಬೇಕು. ಭಯ ಇದೆ ನಮ್ಗೆ ಕೆಳಗಡೆ ನೋಡ್ತಿದ್ರೆ. ನಾವು ಬರೋದ್ಕೋ ಈ ಬೋರ್ಡ್ ಕವರ್ ಆಗ್ತಾ ಇರೋದ್ಕೋ ನಿಂಗೆ ಹೊಡಿತಾವ ಜೀಪು. ಹೊರಡ್ರಾಕ ಕೆಲ್ಸಕ್ಕೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲಿ ಇದ್ದೀನಿ ಇವತ್ತು ಅಂದರೆ ಚಿಕ್ಕಮಂಗ್ಳೂರು ಇದ್ದೀನಿ. ಸೊ ನಿನ್ನೆ ನೈಟೇ ಬೆಂಗಳೂರಿಂದ ಹೊರಟ್ವಿ. ಇಲ್ಲಿ ನೈಟು 1:30 ಆಯಿತು ನಾವು ಬರೋಷ್ಟರಲ್ಲಿ. ಯಾಕಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸಾಯಂಕಾಲ ಹೊರಡೋಕ್ಕೆ. ಅಲ್ಲಿಂದ ಒಂದು 7:30 ಬಿಟ್ವಿ. ಇಲ್ಲಿ 1:30 ಆಗಿತ್ತು ನಾವು ರೀಚ್ ಆದಾಗ. ಸೊ ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಈಚೆ ಬಂದಿದ್ದೀವಿ. ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಾನು. ಫಸ್ಟ್ ಹೋಗ್ತಾ ಇರೋ ಪ್ಲೇಸ್ ಬಂದು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಮುಳ್ಳಯ್ಯನಗಿರಿಯಲ್ಲಿ ಇವತ್ತು ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಸೊ ಹೋಗ್ತಾ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಫಸ್ಟು ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇರೋದು ವಿಶೇಷತೆ ಬಂದು ಇಲ್ಲಿ 12 ವರ್ಷಕ್ಕೊಂದ್ಸಲಿ ಹೂವು ಬರುತ್ತೆ. ಯಾವ್ದ್ರಪ್ಪ ಹೂವು ಅದು? ಇನ್ನೊಂದ್ಸಲ ಹೇಳ್ರಿ, ಜೋರಾಗಿ ಹೇಳ್ರಮ್ಮ. ನೀಲ್ಕುರಂಜಿ ಹೂವು. ಇದು ತುಂಬಾ ಅಪರೂಪದಲ್ಲಿ ಅಪರೂಪ ಹೂವು ಇದು. ಯಾಕೆ ಅಂತಂದ್ರೆ 12 ವರ್ಷಕ್ಕೆ ಒಂದೇ ಸಲ ಬರೋದು. ಸೊ ನಾನು ನೋಡಿಲ್ಲ ಲೈಫಲ್ಲಿ, ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು. ಸೊ ನಾನು ಅದನ್ನ ನೋಡ್ತಾ ಎಂಜಾಯ್ ಮಾಡ್ತಾ, ನಾನೇನು ನೋಡ್ತೀನಿ ನಾನೇನು ಎಂಜಾಯ್ ಮಾಡ್ತೀನಿ ಅದು ನಿಮಗೂ ತೋರಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ಸ್ಟಾರ್ಟಿಂಗು ನೋಡ್ಕೊಂಡ್ರಾ. ಸೊ ಕಾಫಿ ನಾಡು ಚಿಕ್ಕಮಂಗ್ಳೂರ್ಗೆ ಬಂದು ಚಂದು ಅಲ್ಲ ರೀ, ಇರ್ರಿ ಒಂದು ನಿಮಿಷ, ಎಲ್ಲಾದ್ರೂ ಪಾಪ ಬಿಡಲ್ವಲ್ರಿ. ಕಾಫಿ ನಾಡು ಚಂದುಗೆ ಸಾರಿ ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ನಾನು ಹೋಗ್ತಾ ಎಷ್ಟಾಗುತ್ತೋ ಅಷ್ಟು ನಿಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ಲೇಸ್ ನಾನು ಏನು ಕೊಡ್ತಿರೋ ಶಕೆಗಳು. ಓಕೆ, ಎಂಜಾಯ್ಮೆಂಟು, ನಾನೇನು ಎಂಜಾಯ್ಮೆಂಟ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಇವ್ರು ಬಂದು ಫಸ್ಟು ವಿನಯ್ ಅಂದ್ಬಿಟ್ಟು, ಇವ್ರು ಬಂದು ಅರುಣ್ ಅಂತ, ಇವ್ರು ಬಂದು ರೋಹನ್ ಅಂತ, ಇವ್ರು ಬಂದು ಮುನೀಶ್ ಅಂತ, ಇವ್ರು ಬಂದು ಮುನೀಶ್ ಅಂತ. ನಂತಗಿ ಬರಜಾ ರಜಾ ನಂದು. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಚಿಕ್ಕಮಂಗ್ಳೂರಿಂದ ಮುಳ್ಳಯ್ಯನಗಿರಿಗೆ ಹೋಗೋ ರೂಟಲ್ಲಿ ಸಿಗುತ್ತೆ. ಸಿರಿ ನೇಚರ್ ರೂಸ್ಟ್ ಅಂತ ಇಲ್ಲಿ ರೆಸಾರ್ಟ್ ಆಯುರ್ವೇದಿಕ್ ಸ್ಪಾ. ಸೊ ನೆಕ್ಸ್ಟ್ ಈಗ ನಾವು ಮುಳ್ಳಯ್ಯನಗಿರಿ ಕಡೆ ಪಯಣ. ಸೊ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಮ್ಮ ಟ್ರಾವೆಲು ಮುಳ್ಳಯ್ಯನಗಿರಿಗೆ. ಈ ಮುಳ್ಳಯ್ಯನಗಿರಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಲೇಡೀಸ್ ಎಲ್ಲ ರೆಡಿಯಾಗಿ ಮಾರ್ನಿಂಗ್ ಟಿಫನ್ ಮಾಡ್ಕೊಂಡು ಗಾಡಿ ಎತ್ಕೊಂಡು ಹೊಟ್ಟವ್ರೆ. ಎಲ್ಲಿಗೆ ಹೊಟ್ಟವ್ರೆ ತೋರಿಸಿ ನೋಡಿ. ಕಾಫಿ ನಾಡು ಎಸ್ಟೇಟ್ಗೆ ಕೆಲಸ ಮಾಡಕ್ ಹೋಗ್ತಾವ್ರೆ. ಇರೋ ನಿಮಿಷ ಅವ್ರು ತೋರಿಸು, ಸ್ವಲ್ಪ ಸೈಡಲ್ಲಿ ಹೋಗೋಕೆ ಪಾಪ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಹಂಗೆ ಇಲ್ಲ ಏನಿಲ್ಲ. ಓ ಏನ್ ಬೈ ಹಿಂಗಿದೆ ಪೀಕು, ಹೆವಿ ಆಗಿದೆ. ಇಲ್ಲಿ ಲೆಫ್ಟ್ ತಗೋಬೇಕು ಅನ್ಸುತ್ತೆ. ಲೆಫ್ಟ್ ಎತ್ಕೊಬೇಕು. ಹೊರಟ್ರಾಕ ಕೆಲ್ಸಕ್ಕೆ? ನೀವು ಹೋಗಿರ್ರಿ ಬತ್ತಿ. ಗಂಡ್ಕೂಲಿಗೆ ಎಷ್ಟು? ಗಂಡ್ಕೂಲಿಗೆ ಏನಂದ್ರ? ಸ್ಟಾರ್ಟಿಂಗ್ ಗೇಟ್ ಬರುತ್ತಲ್ಲ, ಸೊ ಈ ಗೇಟಲ್ಲಿ ಟೋಲ್ ಇರುತ್ತೆ. ಸೊ ಟೋಲ್ ಅಂದರೆ ಇಲ್ಲಿನ ಲೋಕಲ್ ಟೋಲ್ ಇದು. ಸೊ ಟೋಲ್ ತೊಗೊಂಡು ಹೋಗ್ಬೇಕು. ಕಲೆಕ್ಷನ್ ಹೆವಿ ಕಲೆಕ್ಷನು. ಸೊ ಹೇಳ್ತೀನಿ ಎಷ್ಟಿದೆ ಇಲ್ಲಿ ಅಮೌಂಟು ಅಂತ ನೋಡ್ಬಿಟ್ಟು ಹೇಳ್ತೀನಿ. 500 ರೂಪಾಯಿ ಆಗ್ಬಿಟ್ರೆ ಅಷ್ಟೇ ಕತೆ. ಸೊ ನಾವು ಚಿಕ್ಕಮಂಗ್ಳೂರು ಟೌನಲ್ಲಾಗಲಿ ಅಥವಾ ಆನ್ ದ ವೇ ರೋಡಲ್ಲಿ ಎಲ್ಲೂ ಟಿಫನ್ ಮಾಡಿಲ್ಲ. ಯಾಕೆ ಅಂತಂದರೆ ಮುಳ್ಳಯ್ಯನಗಿರಿಯಲ್ಲಿ ಒಬ್ಬರು
ಅಂಕಲ್ ಆಂಟಿ ಇದ್ದಾರೆ, ಅವ್ರದ್ದು ಹೋಟೆಲ್ ಇದೆ ಚಿಕ್ಕದೊಂದು, ಅಲ್ಲಿ ಚೆನ್ನಾಗಿದೆ ಟಿಫನ್. ಲಾಸ್ಟ್ ಟೈಮ್ ಬಂದಿದ್ದಾಗ ಅಲ್ಲೇ ಟಿಫನ್ ಮಾಡಿದ್ದು, ಬಾತು ಮತ್ತು ಇಡ್ಲಿ ಏನೋ ಕೊಟ್ಟಿದ್ರು, ಚೆನ್ನಾಗಿತ್ತು, ಸಖತ್ತಾಯಿತು. ವೆದರ್ಗೆ ಬಿಸಿ ಬಿಸಿಯಾಗಿತ್ತು. ಸೊ ಅಲ್ಲೇ ಹೋಗಿ ತಿನ್ನೋಣ ಅಂದ್ಬಿಟ್ಟು, ಸೊ ಟಿಫನ್ ಇನ್ನೂ ಮಾಡಿಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಟಿಕೆಟ್ ಎಷ್ಟು ಅಂತ ಕೇಳ್ಕೊಂಡು 20 ರೂಪಾಯಿ ಚೇಂಜ್ ಇದೆಯಾ? 500 ರೂಪಾಯಿ. 500 ಇದೆ ಅಣ್ಣ. ಕೊಡ್ತಾರೆ, ಕೊಡೋ. ಕಲೆಕ್ಷನ್ ಜೋರಾಗಿರ್ತದೆ. ಜನ ನಾರ್ಮಲ್ ಇದೆ, ಜೋರ್ ಇದೆಯಾ ಅಣ್ಣ? ಜೋರಿದೆ. ಓಕೆ, ಈಗ ಜೋರ್ ಆಗ್ತಿದೆ. ಜಾಮ್ಗಿ ಆಗಿರುತ್ತಾ ಮುಂದೆ ಮೇಲಲ್ಲಿ? ಗೊತ್ತಿಲ್ಲ ರೀ ಇವರು. ಹೆವಿ ಇದೆ. ಮೊಬೈಲ್ ನೋಡ್ಕೊಡ್ಸ್ಲಕ್ಕಾರ? ನೀನು ನೋಡಿ ಹಾಂ ಹಂಗೆ ಹೊಡಿ. ನೀನು ಹಂಗೆ ಹೊಡಿ ನೋಡಿ, ಇನ್ನೊಂದ್ಸಲಿ ನೋಡಿ. ದುರಂಕರ ರೀ ನಿನಗೆ, ದುರಂಕರ ಹತ್ಮಿರೋಗಿದೆ. ಕೇಳಿಸ್ಕೊ, ನಾನಿರೋದೇ ಹಿಂಗೆ, ನಾನು ನನ್ನ ದಾರಿಲೇ ಬದುಕೋದು. ಸೊ ಬೋರ್ಡ್ ಹಾಕಿದ್ದಾರೆ, ಹುಲಿಗಳಿದೆ ಎಚ್ಚರಿಕೆ ಅಂತ. ಓ ಬೈ, ಅಲ್ಲಿ ನೋಡಿ ಬೈ. ಏನ್ ಬೈ? ಜರೀನಾ ಬೈ? ಹಿಂಗೆ ಚುಮ್ಮಿ 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 ಅಂತದೆ. ಏನಂತದೆ? ಚುಮ್ಮಿ 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 ಅಂತದೆ. ಮಾರ್ನಿಂಗ್, Pressing. ವೆರಿ ಮಾರ್ನಿಂಗ್. ಪ್ರೆಸ್ಸಿಂಗ್ ಆಗಿದೆ. ಈಗ ಹೇಳ್ಬೇಕು, ನಾನು ಎಕ್ಕುದಿಲ್ಲ ನೀನ್ ಎಕ್ಕು ಅಂತ. ಅದು ಎಕ್ಲಿಕ್ ಅಂತ ಕೆಳಗೆ ಬರ್ತದೆ. ಅಂತ ಕೂತಿಡ್ದು ಗಟ್ಟಿ ಎಳಿಬೇಕು. ಎದುರಿದ್ರೆ ಏನೋ ಬುಲೆಟ್ ಹಿಂಗ್ ಬತ್ತಲ್ಲ. ಓ ಆಯ್ತು ಬಾಪ, ಆಯ್ತು. ಅವ್ನು ಏನ್ ಸಾಯ್ತವನಲ್ಲ, ಹೋಗ್ ಮುಂದೆ ಏನ್ ಮಾಡೋನಲ್ಲಿ? ಅಯ್ಯ ನಿಮ್ಮ ಸ್ಟಾರ್ಟ್ ಆಗಿದೆ. ಕುತ್ಕೊಳ್ಳ ಆಯ್ತಲ್ಲ. ಹಂಗೆ ಹೊಂಟೋಗ್ಲ ಸ್ಟ್ರೈಟ್ ಟಿಫನ್ ಇಲ್ಲ ಕಣ, ಟಿಫನ್ ಇಲ್ಲ. ನೋಡ್ಕೊಂಡ್ಬಿಡೋಣ. ಬಿಡೋಣ. ಹೊಟ್ಟೆ ಹಸಿತಾ ಕಣ. ಕಳ್ಳೆಪುರಿ ಇದೆ, ಕಳ್ಳೆಪುರಿ ಇದೆ, ಸ್ವೀಟ್ ಇದೆ, ತಲೆ ಕೆಡಿಸ್ಕೋಬೇಡಿ. ಟಿಫನ್ ಖಾಲಿ ಆಗ್ಬಿಟ್ಟು ಚೆನ್ನಾಗಿರುತ್ತೆ ಕಣ ಟಿಫನ್. ಬರೋಣ, ಕಡ್ಲೆಪುರಿ ಇರುತ್ತೆ, ತಿನ್ನೋಣ. ವ್ಯೂ ನೇಚರ್ ಮಾತ್ರ ಹೆಂಗಿದೆ ಅಂದ್ರೆ ಅದು ಹೇಳಕ್ಕಾಗಲ್ಲ, ಅನ್ಭೋಗಿಸ್ಬೇಕು. ಯಾರ ನೋಡಿ ಹಂಗಂದ್ರೆ ಹೊಟ್ಟದೆ ನಾನು. ನೋಡಕ್ ಆಗಲ್ಲ, ಸುಮ್ಮನೆ ಭಯ ಆಯ್ತಾಯ್ತು ನನಗೆ ಕೆಳಗಡೆ ನೋಡ್ತಿದ್ರೆ. ವಾ ಫುಲ್ ಡರ್ ಆಗ್ತಾಯ್ತು ನನಗೆ. ಸೊ ಲೊಕೇಶನ್ ಅಂತ ಇವತ್ತು ಅಲ್ಟಿಮೇಟ್ ಆಗಿ ಬರ್ತಾ ಇದೆ. ವಿಡಿಯೋ ಸಕ್ಕತ್ತಾಗಿದೆ ಅಣ್ಣ. ಕೊಟ್ಟಿದ್ದ ಕೆಲ್ಸ ಅಣ್ಣ. ಅವನ ಅಜ್ಜಿ ಹೆಂಗ್ ಹೊಡಿತಾನ ಸೈಟ್ ಹೊಡ್ತೀನಿ ನಾನು. ಒಂದು ಕೆಲಸ ಮಾಡು, ಯೂಟರ್ನ್ ಹಾಕೊಂಡ್ಬಿಡು. ಆ ಕೆಳಗಡೆ ಪಾರ್ಕಿಂಗ್ ಇತ್ತು ಗೊತ್ತಾ, ಅಲ್ಲೇ ಹಾಕ್ಬಿಡು, ಅದೇ ಬೆಟರ್ ಆಪ್ಷನ್. ಇಲ್ಲಿ ತುಂಬ ಇದು ಮೇಲೆ ಹೋಗೋಕ್ಕೆ, ಆ ಕಡೆಯಿಂದ ಬರೋಕ್ಕೆ ರಿಸ್ಕು. ಮೋಡ ಬಂದ್ಬಿಡ್ತು ಮಚ್ಚ. ನಾವು ಬರೋದ್ಕೋ ಈ ಮೋಡ ಕವರ್ ಆಗ್ತಾ ಇರೋದ್ಕೋ ಇನ್ನೂ ಪೀಕಿಗೆ ಹೋಗ್ಲಿಲ್ಲ, ಇನ್ನೂ ಆಗ್ಲಿ ಇಷ್ಟು ಜಾಮ. ನಮ್ದು ತೆಗಿರಿ, ನಮ್ದು ತೆಗಿಲ್ಲ ಬರೋ ಅಣ್ಣ. ಏನು ಹಿಂಗೆ ಹೊಡಿತಾವ ಜೀಪು? ಎಲ್ಲಿಲ್ಲ ದೇಶ ಇಲ್ಲ ಆಗ್ತೀಯಾ? ಹೋಗ್ಬೋದಲ್ವಾ? ಹಾಂ, ಚೂರು ಮುಂದಕ್ಕೆ ಹೋಗ್ಬಿಟ್ಟು ಹಿಂಗೆ ಹಿಂದಕ್ಕೆ ಕೇಳ್ಕೊ. ಎಂಜಾಯ್ ಮಾಡೋಕೆ ಬರೋದು ಅಲ್ದಿರಾ ಈ ಟ್ರಾಫಿಕ್ ಜಾಮ್ ತಲೆನೋವು ಅನ್ಭವಿಸ್ಬೇಕು. ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ದೂರ ಟ್ರಾಫಿಕ್ ಜಾಮ್ ಆಗೈತೆ ಅಂತ. ಸೂರ್ಯ ಮಂಜಿನ ಮುಸ್ಕಿನ ಥರ ನಿಧಾನಕ್ಕೆ ಬರ್ತಾ ಇದ್ದಾನೆ. ತಿರ್ಗಾ ಮರೆ ಆಗೋದ. ಹೇಗಿದೆ ಫೀಲು? ಚುಮ್ಮು ಚುಮ್ಮು ಅನ್ನಿಸ್ತಿದೆ. ಇಲ್ಲ ಜಾಗ ಇಲ್ಲ, ಈ ಕಡೆ ಬಾ. ಈ ಕಡೆ ಜಾಗ ಇಲ್ವಾ?
ಎಲ್ಲೆಲ್ಲಿ ಹೋಗ್ಬೇಕು ಇನ್ನ ನಾವು ಮೇಲೆ ಹೋಗ್ಬೇಕಾ ಇನ್ನ ಅಣ್ಣ ಹತ್ಸಕ್ ಆಯ್ತಾ ಇಲ್ಲ, ಕಷ್ಟ ಬೀಳ್ತಾವನೆ. ಈ ಟ್ರಾಫಿಕ್ ಜಾಮಲ್ಲಿ ಬರೀ ಪೆಟ್ರೋಲ್ ಡೀಸೆಲ್ ವಾಸನೆ. ಜಾಗ 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 ಬಿಡೋಣ. ಟಿಫನ್ ಮಾಡಲೇ ಇಲ್ಲ. ಟಿಫನ್ ಮಾಡಿದ್ರೆ ಸ್ವಲ್ಪ ಎನರ್ಜಿ ಇರ್ತಾಯಿತ್ತು. ಫಾಗ್ ಬರ್ತಾ ಇರೋದಕ್ಕೂ ಇನ್ನು ಟಾಪ್ವರೆಗೆ ಹೋಗ್ಬೇಕು. ಗಾಡಿ ಎಲ್ಲ ಇಲ್ಲೇ ಸ್ಟಾಪು. ತುಂಬ ನಿಧಾನಕ್ಕೆ ಇಳಿಬೇಕಪ್ಪ, ಜಾರ್ಗಿರ್ಬಿಡುತ್ತೆ ಆಮೇಲೆ ಮಣ್ಣು. ಜನ ಜಾತ್ರೆ. ಸೊ ಇಲ್ಲಿಂದ Z ಪಾಯಿಂಟ್ಗೆ ವಾಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಜನ ಕಿಕ್ಕಿರ್ತಿದ್ದಾರೆ, ಹೆವಿ ಜನ ಇದ್ದಾರೆ. ಒಂಬತ್ತುವರೆ ಆದರೂ ಟಿಫನ್ ಮಾಡಿಲ್ಲ ಅಂದರೂ ಜೋಶ್ ಮಾತ್ರ ಕಮ್ಮಿ ಆಗ್ತಾಯಿಲ್ಲ. ನಿನ್ನ ಕೈಲಿ ಹಾಕಲ್ಲ ಅನ್ನೋದು ಯಾವ್ದಾಯ್ತು ಮಚ್ಚ, ನಡಿಯೋ. ಅಕೌಂಟ್ಗೆ 2,000 ಹಾಕೋದಾಗುತ್ತೆ. ಹೇಳಿದೆ ನಾನು ಟಿಫನ್ ತಿನ್ಬಿಡೋಣ ಅಂತ, ಹೇಳಿದ್ರು ಕೇಳಲ್ವಲ್ಲ. ಫೈನಲಿ Z ಪಾಯಿಂಟ್, ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿರೋ Z ಪಾಯಿಂಟ್ ಇದು ಫೈನಲ್ ಪಾಯಿಂಟ್ ಇದು. ಸೊ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ವಾಟ್ ಈಸ್ ದ ಬ್ಯೂಟಿ ಆಫ್ ಚಿಕ್ಕಮಗಳೂರು? ಬ್ಯೂಟಿ ಆಫ್ ದಿ ಚಿಕ್ಕಮಗಳೂರು. Hello ma'am. Hello. What's your name? Anna, what's your name? Naveen. Where are you from ma'am? I'm from Germany. Germany. Yes. Okay. How is it feel ma'am, Chikmagalur? Very nice. Can you explain 2 lines? Oh, it's very nice. Fresh air, it smells nice, a nice view. Yeah, thank you ma'am. Thank you. So, ಬ್ಯೂಟಿ ನೇಚರು, ಬ್ಯೂಟಿ ಫಿಗರು. ಸೊ ಜರ್ಮನಿಯವರಂತೆ ಪಾಪ. ಫುಲ್ ಹ್ಯಾಪಿ ಆಗಿಬಿಡೈತೆ. ಫುಲ್ಲು ಫಾಗ್ ಅಂತೂ ಸಕ್ಕತ್ತಿದೆ. ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಿದ್ವಿ, ದೇವಸ್ಥಾನ ಮುಗಿಸ್ಕೊಂಬಂದ್ವಿ. ನೋಡಿ ಇದೇ ನೀಲ್ಕುರಂಜಿ, 12 ವರ್ಷಕ್ಕೊಂದ್ಸಲಿ ಬಿಡೋದಿದು ಹೂವು. ನೀವು ನೋಡ್ತಾ ಇರ್ಬೋದು ಈಗ ಇದೆಲ್ಲ ಅದೇನೆ ಹೂವು. ಅಷ್ಟು ಈ ಗುಡ್ಡ ಫುಲ್ ಎಲ್ಲ ಆವರಿಸ್ಕೊಂಡ್ಬಿಟ್ಟೈತೆ ಅದು. ನೀವೇನು ನೋಡ್ತಾ ಇದ್ದೀರಾ ಅದೆಲ್ಲ ಹೂವು ಎಲ್ಲ ನೀಲ್ಕುರಂಜಿ ಹೂವನೇ. ಈಗ ಮತ್ತೆ ಈಗ ಇದೊಂದು ಚಾನ್ಸ್ ಬಿಟ್ಟರೆ 12 ವರ್ಷ ಕಾಯಬೇಕು ಮತ್ತೆ ಈ ಹೂವು ನೋಡೋಕ್ಕೆ. ಸೊ ನಮ್ಮ ಪುಣ್ಯ ಈ ವರ್ಷ ನಾವು ಲೈಫಲ್ಲಿ ಫಸ್ಟ್ ಟೈಮು ನೋಡ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಇದು ನೋಡ್ತಾ ಇದ್ದೀವಿ. ನೆಕ್ಸ್ಟ್ 12 ವರ್ಷಕ್ಕೆ ಎಲ್ಲಿರ್ತೀವೋ ಏನು ಮಾಡ್ತಾ ಇರ್ತೀವೋ ನಮಗಂತೂ ಗೊತ್ತಿಲ್ಲ. ರೋಹನ್ ಹ್ಯಾಪಿನಾ? ಫುಲ್. ಮುನೇಶ್ ಹೌ ಇಸ್ ಇಟ್ ಯುವರ್ ಫೀಲ್? ಇವಾಗ ಟಿಫನ್ಗೆ ಹೋಗ್ಬೇಕು, ತುಂಬ ಹೊಟ್ಟೆ ಹಸಿತೈತೆ. ಟಿಫನ್ ಹೊಂಟೋಗ್ತೀನಿ ನಾನೀಗ. ಟಿಫನ್ನು ಇಲ್ಲಿನ ಲೋಕಲ್ ಫುಡ್ಡೇ ತಿಂತೀವಿ, ಯಾಕೆಂದರೆ ಇಲ್ಲಿನ ಲೋಕಲಲ್ಲಿ ಏನು ಸಿಗುತ್ತೋ ಅದನ್ನೇ ಟೇಸ್ಟ್ ಮಾಡಬೇಕು. ಮ್ಯಾಗಿ ಅಲ್ಲ, ಆ್ಯಕ್ಚುಲಿ ಅಂಗಡಿಲೆಲ್ಲ ಮಾಡೋದು ಮ್ಯಾಗಿನೇ. ಈ ಕಡೆ ಏನು ಸ್ಪೆಷಲಾಗಿ ಏನು ಮಾಡಲ್ಲ. ಸೊ ಅಂಗಡಿಲಿ ಸಿಗೋಣ, ಟಿಫನ್ಗೆ ಹೋಗೋಣ. ಹುಡುಗರು ತುಂಬ ಅಪೇಕ್ಷೆ ಪಡ್ತಿದ್ದಾರೆ. ಬಿಸಿ ಬಿಸಿ ತಿನ್ನೋದೇನು ಮಜಾ. ಕೋಲ್ಡ್ ವೆದರ್ ಅಲ್ವಾ, ಕೋಲ್ಡ್ ಏನಾಗಿರೋಣ ಚಿಲ್ಲಾಗಿರಲ್ಲ. ತಿನ್ನಿ ಕವನ ಐಸ್ ಕ್ರೀಮ್ ಬಾದಾಮಿ ಕುಲ್ಫಿನಾ. ಕುಲ್ಫಿ ಕೊಡ್ಸಿ ಹಾಳು ಮಾಡಿ ಇಟ್ಬಿಟ್ರಿ ಕಣ. ನಿನಗೆ ಬೇಕಾ ಕುಲ್ಫಿನ? ನಮಗೆ ಜೀವ ಹೆಂಡಾಕಿಲ್ಲ. ಅದೇನ್ರಿ ಹಿಂಗೆ ಇಲ್ಲ ಉಜ್ಜಿ ಬಿಡ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಸ್ವಲ್ಪ ಲೆಫ್ಟ್ ಹೋಗಿ ಬ್ರೋ, ಇರ್ಲಿ ತೊಂದರೆ ಇಲ್ಲ ಬಿಡಿ. ಏನೋ ಅಮ್ಮ ಅಣ್ಣ ಫುಲ್ ರಂಗ್ ಆಗ್ಬಿಟ್ಟವನೇ ಅವನ.
ಸೊ ಮುಳ್ಳಂಗಿರಿಯಿಂದ ಇವಾಗ ಕೆಳಗಡೆ ಡೌನ್ ಬರಬೇಕಾದ್ರೆ ಈ ಕಡೆಯಿಂದ ಬರಬೇಕು. ಮುಳ್ಳಂಗಿರಿ ಬರಬೇಕಾದ್ರೆ ರೂಟ್ ಈ ಕಡೆಯಿಂದ ಬರುತ್ತೆ. ಸೊ ಬರ್ಬೇಕಾದ್ರೆ ಆಪೋಸಿಟ್ ಇನ್ನೊಂದು ಶಾಪ್ ಸಿಗುತ್ತೆ, ಹಿಲ್ ಟಾಪ್ ಕ್ಯಾಂಟೀನ್ ಅಂತ. ರೆಗ್ಯುಲರ್ ನಾವು ಇಲ್ಲೇ ಬಂದಾಗೆಲ್ಲ ಇಲ್ಲೇ ಟಿಫನ್ ಮಾಡೋದು. ಸೊ ಇವತ್ತು ಟಿಫನ್ ಏನು ಮಾಡಿದ್ದಾರೆ ಹೆಂಗಿದ್ದಾರೆ ಕೇಳ್ಬಿಟ್ಟು ತಿನ್ನೋಣ. ಇದೇನೋ ಟಿಫನು? ಏನಿದೆ ಸರ್ ಟಿಫನು? ಇಡ್ಲಿ, ಪಲಾವ್, ಹಾಂ, ಮ್ಯಾಗಿ. ನಾವು ಲಾಸ್ಟ್ ಟೈಮ್ ತಿಂದಿದ್ದು ಪಲಾವ್ ಚೆನ್ನಾಗಿತ್ತು. ಇಲ್ಲಿ ಪಲಾವ್ ಈ ಕಡೆ ಬಂದಾಗ ವಿಸಿಟ್ ಮಾಡಿದಾಗ ಹಿಲ್ ಟಾಪ್ ಕ್ಯಾಂಟೀನ್ ಅಂತ ಬರುತ್ತೆ. ಸೊ ಇಲ್ಲಿ ತಿನ್ನಿ ಚೆನ್ನಾಗಿರುತ್ತೆ. ಸೊ ಈಗ ತುಂಬ ಹೊಟ್ಟೆ ಹಸಿರೋದ್ರಿಂದ 11:11 ಆಗ್ಬಿಟ್ಟಿದೆ. ಸ್ವಲ್ಪ 12 ಗಂಟೆ ಅಂತೆ ಟಿಫನ್ ಮಾಡ್ಕೊಳ್ಳೋಣ. ಬ್ಯಾಂಗ್ಳೂರ ನೀವು? ಹಾಂ ಸರ್. ಹಾಂ, ನೀವು ಇಲ್ಲಿವರೇನಾ? ಓಕೆ. ಹೆಂಗಿದೆ ಸರ್ ಬಿಸ್ನೆಸ್ ಇವಾಗ? ಹಾಂ, ಅದಕ್ಕೆ ಸೊ 2 ಚಿಕ್ಕ ಪಡ್ಡು ಇಡ್ಲಿ ಥರ ಇದೆ. ಸೊ ಟೇಸ್ಟ್ ಮಾಡೋಣ. ಹೇಗಿದೆ ರೋಹನ್ ಟೇಸ್ಟು? ಲೋಕಲ್ ಹೋಟ್ಲೆ ಸಕ್ಕದಾಗಿರುತ್ತೆ ಟೇಸ್ಟು. ಸೊ ಇಲ್ಲಿ ಬಂದಾಗ ದಯವಿಟ್ಟು ಟೇಸ್ಟ್ ಮಾಡಿ, ಚೆನ್ನಾಗಿದೆ. 2 ಇಡ್ಲಿ ತಿಂದ್ವಿ. ಸೊ ಇವಾಗ ಒಂದು ಸ್ವಲ್ಪ ಪಲಾವ್ ತೊಗೊತಾ ಇದ್ದೀವಿ. ಸೊ ಪಲಾವ್ ಟೇಸ್ಟ್ ಮಾಡೋಣ. ಪೀಸ್ ಕಡಿಮೆ ಅಷ್ಟೇ, ಸಕ್ಕದಾಗಿದೆ ಕಾಂಬಿನೇಷನ್. ಸಾಂಬಾರ್ಗೆ ಚಟ್ನಿಗೆ ಒಳ್ಳೆ ಕಾಂಬಿನೇಷನು, ಸಕ್ಕದಾಗೈತೆ. ಬಂದಾಗ ತಿನ್ನಿ. ಹುಡುಗರ ಹೆಂಗಿದೆಯಪ್ಪ ಎಕ್ಸ್ಪೀರಿಯೆನ್ಸು? ಎಲ್ಲ ಸಕ್ಕದಾಗೈತೆ. ಬಿಸ್ಲರಿ ನೀರು ಕುಡಿಯೋದಲ್ಲ, ಈ ಬಿಸಿಲಲ್ಲಿ ಈ ನೀರು ಕುಡಿಯೋದು. ಪುಣ್ಯಾತ್ಮ ಬಿಸಿಲೇ ಇಲ್ವಲ್ಲ? ಕೆಳಗಿತ್ತು ನಮ್ಮ ಮನೆ ಹತ್ರ, ಮತ್ತೆ ಮೇಲೆ ಬಂದು ಒಂದು 12-13 ವರ್ಷ ಆಯಿತು. 12-13 ವರ್ಷದಿಂದ ನೀವೇ ಮಾಡ್ತಾ ಇದ್ದೀರಾ? ಸ್ವಂತ ಊರು ಯಾವುದೊಂದು? ಇದೆ ಊರು. ಸೊ ಡೈಲಿ ಇದೆ ಟಿಫನ್ನು 3 ಐಟಮ್ ಇರುತ್ತೆ. ಮಧ್ಯಾಹ್ನ ಲಂಚ್ಗೆ ಊಟಕ್ಕೆ ಏನು ಇರುತ್ತೆ? ಊಟ ಏನಿಲ್ಲ, ಊಟ ಆರ್ಡರ್ ಕೊಟ್ಟರೆ ಊಟ ಇರುತ್ತೆ. ಮ್ಯಾಗಿ, ಇಡ್ಲಿ, ಪಲಾವ್ ಎಲ್ಲ ಕಂಟಿನ್ಯೂಸ್ ಇರುತ್ತೆ. ಓಕೆ. ನಾನ್ ವೆಜ್ಜು ಮಾಡ್ತೀರಾ? ಬರೀ ವೆಜ್ ಮಾತ್ರ? ಎಗ್ ಐಟಮ್ ಮಾತ್ರ. ಬಂದಾಗ ವಿಸಿಟ್ ಮಾಡಿ. ಹಿಲ್ ಟಾಪ್ ಕ್ಯಾಂಟೀನ್ ಅಂತ ಚೆನ್ನಾಗಿದೆ. ನೀರು ಹೆಂಗಿದೆ ಶೋ? ಸಕ್ಕದಾಗೈತೆ. ಯಾವ ಬಿಸ್ಲರಿನೇ ಇಲ್ಲ ಅದ್ರ ಮುಂದೆ. ಸಕ್ಕದಾಗೈತೆ. ಇಲ್ಲಿನ ಲೋಕಲ್ ನೀರಂಥದ್ದು ಮಾಮೂಲಿ ಗುಡ್ಡದಲ್ಲೆಲ್ಲ ಬರುತ್ತಲ್ಲ ಆ ಥರದೊಂದು ನೀರು. ಎಷ್ಟು ಸ್ವೀಟ್ ಆಗಿದೆ ಅಂದರೆ ಆ ನೀರಿಗೂ ಈ ನೀರಿಗೂ ಏನು ಡಿಫ್ರೆನ್ಸ್ ಅಣ್ಣ? ಇದು ಒಂಥರ ಗ್ರಾವಿಟಿ ಕಬ್ಬಿಣದ ಕಲ್ಲಲ್ಲಿ ಸೋರುತ್ತಲ್ಲ, ಹಾಂ, ಒಳ್ಳೆ ನೀರು. ಜೋರಾಗಿ ಸ್ವಲ್ಪ ಕಬ್ಬಿಣದ ಕಲ್ಲರ್ ಸೋರುತ್ತಲ್ಲ, ಹಾಂ ಹಾಂ ಹಾಂ, ಹಂಗಾಗಿ ಒಳ್ಳೆ ನೀರು. ಆಲ್ಮೋಸ್ಟ್ ಈ ಗಿರಿ ಸುತ್ತಮುತ್ತಲ್ಲ ಈ ನೀರೇ ಗ್ರಾವಿಟಿ ನೀರು, ಕಲ್ಲಿನ ನೀರು. ಚೆನ್ನಾಗೈತೆ ಮಾತ್ರ ನೀರು. ನೀರು ಚೆನ್ನಾಗಿದೆ. ಕಿನ್ಲೆ ವಾಟರ್ ಥರ ಇದೆ. ಬಟ್ ಆದರೆ ಅದರಲ್ಲೆಲ್ಲ ಏನು ಇರಲ್ಲ ಸರ್, ಮಿನರಲ್ಸ್ ಎಲ್ಲ ಇರುತ್ತೆ. ಹೊರಗಡೆ ಬಂದವರೆಲ್ಲ ಬಾಟ್ಲಲ್ಲಿ ನೀರು ತುಂಬ್ಕೊಂಡು ಹೋಗ್ಬಿಡ್ತಾರೆ. ಒಂದ್ಸಲಿ ಕುಡಿದವ್ರು ಮತ್ತೆ ಬಂದ್ರು ಇಷ್ಟಪಡ್ತಾರೆ. ಇನ್ನೇನು ಆ ಭೂಮಿ ಆಕಾಶಕ್ಕೂ ಇನ್ನೇನು ಮಧ್ಯದಲ್ಲಿ ಹತ್ರದಲ್ಲಿದೆ ಅನ್ನೋ ಥರ ಫೀಲ್ ಆಗುತ್ತೆ. ನೆಕ್ಸ್ಟ್ ಈಗ ಬಾಬಾ ಬುಡಂಗಿರಿಗೆ ಹೋಗಿ ರೀಚ್ ಆಗೋಣ. ಫೈನಲಿ ಬಾಬಾ ಬುಡಂಗಿರಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲೇನಾಗ್ಬಿಟ್ಟಿದೆ, ಫುಲ್ ಹೆವಿ ಜಾಮ್ ಆಗ್ಬಿಟ್ಟಿದೆ. ಯಾವ ಲೆವೆಲ್ ಜಾಮ್ ಆಗಿದೆ ಅಂದರೆ ನೀವೇ ನೋಡಿ ಕಣ್ಣಾರ. ನೀವು ನೋಡ್ತಾರೆ ಅಷ್ಟು ದೂರಕ್ಕೂ ಜಾಮೇ ಇದೆ. ಮೇಲೆ ಹೋಗೋಕ್ಕಾಗಲ್ಲ, ಕಾರ್ ಇಲ್ಲೇ ಪಾರ್ಕ್ ಮಾಡಬೇಕು. ಹೋದರೆ ಜೀಪಲ್ಲಿ ಹೋಗ್ಬೇಕು. ಸೊ ಇನ್ನೂ ಐಡಿಯಾ ಏನಿಲ್ಲ. ಐಡಿಯಾ ಏನಾದರೂ ರೆಡಿ ಮಾಡ್ಕೊಂಡು ಆಮೇಲೆ ಹಾಕೋಣ. ಎಷ್ಟು ಇಲ್ಲೇ ಹಾಕೋಣ ಕಾರು. ಬಾಬಾ ಬುಡಂಗಿರಿ ಮುಗಿಸ್ಕೊಂಡ್ವಿ. ಇವಾಗ ಆರಾಮಾಗೆ ಚಿಕ್ಕಮಂಗ್ಳೂರ್ಗೆ ಹೋಗಿ ರೂಮ್ ನೈಟ್ ಸ್ಟೇ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಪ್ಲಾನ್ ಮಾಡ್ಕೋಬೇಕು. ಸೊ ಎಲ್ಲಿಗೆ ಹೋಗ್ಬೇಕು ಅಂತ. ಫುಲ್ಲು ಫಾಗ್ ಕಟ್ಬಿಟ್ಟಿದೆ, ಮಳೆ ಬರ್ತೈತೆ. ಆ ಕಡೆ ತೋರ್ಸ್ಮ ಒಂದು ಸ್ವಲ್ಪ ನೋಡು. ಫುಲ್ಲು ಫಾಗ್ ಕಟ್ಬಿಟ್ಟಿದೆ ಎಲ್ಲ. ಮುಂದೆಗಡೆ ಇರೋ ಕಾರಲ್ಲಿ ಚಿಕ್ಕ ಹುಡುಗಿರು ಪಾಪ ಇದ್ದಾರೆ, ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಪಾಪ. ಸೊ ನೀವು ನೋಡ್ತಾ ಇರ್ಬೋದು ಮುಂದೆಗಡೆ ಕಾರಲ್ಲಿ ಪಾಪುಗಳು. ಎಂತ ಮಳೆ, ವೆದರು, ಕ್ಲೌಡು, ಈ ಟ್ರಾಫಿಕ್ಕು ಭಯಂಕರ. ಇವಾಗ ಕಾರಲ್ಲಿ ಬಂದಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ. ಬೈಕಲ್ಲಿ ಆಗಿರೋ ತುಂಬ ಅಪಚಿತಿ ಆಗ್ಬಿಡ್ತಾಯಿತ್ತು. ಆದರೆ ಮಸ್ತಾಗಿದೆ. ಏನು ಕಾರ್ ಹತ್ತಿದಾಯ್ತು, ಚಿಕ್ಕಮಂಗ್ಳೂರಿಂದ ಹೊರಟಿದ್ದಾಯ್ತು. ಇವಾಗ ನೆಕ್ಸ್ಟು ಇವತ್ತು ನೈಟು ಮೂಡಿಗೆರೆಯಲ್ಲಿ ಸ್ಟೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹಾಗಾಗಿ ಬೆಳಗ್ಗೆ ಹೊರನಾಡಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ.
ಭಯ್ಯ ಹೊರನಾಡಲ್ಲಿ ಊಟ ಕೊಡ್ತಾರಾ? ಇಲ್ಲ, ಟಿಫನ್ ಫಸ್ಟ್ ಕೊಡ್ತಾರೆ. ಊಟಕ್ಕೆ ಒಳ್ಳೆ ಊಟ ಭಯ್ಯ. ಊಟಕ್ಕೂ ಅಲ್ಲೇ ಹೋಗೋಣ, ತೊಂದರೆ ತಗೋಬೇಡ. ಸದಾಶಿವಂಗೆ ಅದೇ ಜ್ಞಾನ ಅಂದಂಗೆ ಅವ್ರವ್ರ ಜ್ಞಾನ ಬಿಡಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನಮ್ಮ ವಿಡಿಯೋ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ. ಕುಡಿದ್ಬಿಡೈತ್ಲು ನನ್ನ ಕಾಲಲ್ಲಿ ಹತ್ತೈತೆ ಅಲ್ಲಿ. ಅದನ್ನೇ ಕಣೋ, ಅಯ್ಯೋ ಕುಡಿತಾ ಬಿದ್ದದಲ್ಲ, ಸುಮ್ಮನೆ ಇನ್ನೇನೋ ಮಾಡ್ತೀಯ, ನಿಂತೀರಾ ಅಲ್ಲೇ ನಿಂತೀರಾ. ಈ ತರ ಪಾಯ್ ಅಂತ ಎಕ್ಸ್ಪರ್ಟ್ ಮಾಡಿದ್ರು. ಹುಷಾರ ಬಿಡ್ರು. ಯಾವ ತರ ಉಂಟು ನೋಡಿ, ಒಳ್ಳೆ ಮಸಾಜ್ ಆಗ್ತದೆ. ಜಾಗನೂ ಚೆನ್ನಾಗಿಲ್ಲ. 7 ಫಾಲ್ಸ್ ಉಂಟು.